ಎಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಅಂದ್ರೆ ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಒಂದು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಹಳ ಖುಷಿ ಆಗ್ತದೆ. ಅದೇನಪ್ಪಾ ಅಂತ ಹೇಳಿದ್ರೆ ಉತ್ತಮ ಆಡಳಿತಕ್ಕೆ ಹೆಸರುವಾಸಿಯಾದಂತಹ ನಮ್ಮ ವಿಧಾನಮಂಡಲದಲ್ಲಿ ಈ ಬಾರಿ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಅಂದ್ರೆ ಸಿಪಿಎ ಅದರ 11ನೇ ಭಾರತದ ವಿಭಾಗ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ನಡೀತಾ ಇದೆ. ಅದು ಎಲ್ಲಿ ಯಾವಾಗ ಅಂತ ಹೇಳಿದ್ರೆ ಇದೇ ಸೆಪ್ಟೆಂಬರ್ 11ನೇ ತಾರೀಕು ನಮ್ಮ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಬಹಳ ಅದ್ದೂರಿಯಾಗಿ ಆ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಹಾಗೆ ಈ ಸಿಪಿಎ ನ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು ಹಾಗೂ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರು, ಹಾಗೆ ನಮ್ಮ ಲೋಕಸಭಾ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಅವರು ಸೇರಿದಂತೆ ಅವರ ಜೊತೆಗೆ ಅನೇಕ ದಿಗ್ಗಜರ ಸಮಾಗಮದೊಂದಿಗೆ ಮಾತು ಮಂಥನ, ವಿಚಾರ ಸಂಕಿರಣಗಳು, ನಮ್ಮ ಕರ್ನಾಟಕ ಏಕೀಕರಣ ಕುರಿತಾದಂತಹ ಚರ್ಚೆಗಳು, ದೇಶದ ಅಭಿವೃದ್ಧಿಯ ಕುರಿತಾದಂತಹ ಚರ್ಚೆಗಳು ಆ ಒಂದು ಸಮ್ಮೇಳನದಲ್ಲಿ ನಡೆಯುತ್ತೆ. ಹಾಗೆ ಇದೇ ಸೆಪ್ಟೆಂಬರ್ 12 ಮತ್ತು 13ನೇ ತಾರೀಕು ತಾಜ್ ವೆಸ್ಟ್ ಎಂಡ್ ನಲ್ಲಿ ಭಾರತ ಕೇಂದ್ರ ಸರ್ಕಾರದ ಸ್ಪೀಕರ್ ಅವರು ಸೇರಿದಂತೆ ಹಲವಾರು ಸರ್ಕಾರಗಳ ಸಭಾಧ್ಯಕ್ಷರು, ಸಭಾಪತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜನತಾಂತ್ರಿಕ ಮೌಲ್ಯಗಳು, ಉತ್ತಮ ಆಡಳಿತ, ಜಾಗತಿಕ ಸಹಕಾರವನ್ನು ಉತ್ತೇಜಿಸುವಂತಹ ಈ ಕಾರ್ಯಕ್ರಮ ಜನತಾಂತ್ರಿಕ ಮೌಲ್ಯಗಳ ಹಬ್ಬ ಅಂತಾನೆ ಕರೆಯಲ್ಪಡುತ್ತೆ. ಇಂತಹ ಒಂದು ಕಾರ್ಯಕ್ರಮ ನಮ್ಮ ಕನ್ನಡದ ನೆಲದಲ್ಲಿ ನಡೆಯುತ್ತಿರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆ.